ದೇಶದ ಪ್ರಗತಿಯಲ್ಲಿ ಪ್ರತಿಯೊಂದು ಸಮುದಾಯದ ಕೊಡುಗೆಯೂ ಹಿರಿದಾಗಿದ್ದು, ಶಿಕ್ಷಣ, ಸಾಧನೆ ಮತ್ತು ಒಗ್ಗಟ್ಟಿನ ಮೂಲಕ ಸಮಾಜವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಹೊಣೆಗಾರಿಕೆ ಪ್ರತಿಯೊಬ್ಬರ ಮೇಲಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣದ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಹಿಳಾ ಒಕ್ಕಲಿಗರ ಸಂಘ ಹಮ್ಮಿಕೊಂಡಿದ್ದ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೂರದೃಷ್ಟಿಯ ಮಹಾನ್ ಚೇತನ ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಮಹತ್ತರವಾದುದು. ಕೆಂಪೇಗೌಡರ ಪಾಲನೆಯ ಪರಿಣಾಮವಾಗಿ ಇಂದು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಯಾವುದೇ ಸಮುದ್ರ ತೀರ ಅಥವಾ ಪ್ರಮುಖ ನದಿಯ ಆಸರೆ ಇಲ್ಲದೆ ಬೆಳೆದ ವಿಶ್ವದ ಏಕೈಕ ಮಹಾನಗರ ಬೆಂಗಳೂರು ಅಂದ್ರೆ ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ಪ್ರಜಾಪ್ರಭುತ್ವದ ದೇಗುಲವಾದ ವಿಧಾನಸೌಧವನ್ನು ನಿರ್ಮಿಸಿ ನಾಡಿಗೆ ಅದ್ಭುತ ಕೊಡುಗೆ ನೀಡಿದ ಕೆಂಗಲ್ ಹನುಮಂತಯ್ಯನವರಂತಹ ಮಹನೀಯರ ಕೊಡುಗೆಗಳು ಎಂದೆಂದಿಗೂ ಅಮರ. ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸಿ ಪೇಟೆಗಳನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಕಸುಬು ಮತ್ತು ಬದುಕನ್ನು ಕಟ್ಟಿಕೊಟ್ಟರು ಎಂದರು. ಆಮೇಲೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವ್ಯಾವ ದಕ್ಷಿಣ ಭಾರತದಲ್ಲಿ ರೈತಾಪಿ ವರ್ಗದಿಂದ ಬಂದಂತ ನಮ್ಮ ಸಂಪ್ರದಾಯಗಳು ಪ್ರಧಾನಮಂತ್ರಿಯಾಗಿ ಕೆಂಪೇಗೌಡರಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಿದ್ರೆ ನಾವು ಕೂಡ ಆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಏನಾಗಿದೆ ಯಾರು ಅವಕಾಶ ಸಿಕ್ಕಲಿಲ್ಲ. ಅತಿ ಹೆಚ್ಚು ಈ ನಮ್ಮ ರಾಜ್ಯವನ್ನ ಆಳಿರ್ತಕ್ಕಂಥದ್ರಲ್ಲಿ ಗಮನವಹಿಸಿದರು. ಅವರು ನಿಜವಾಗ್ಲೂ ಕೂಡ ಈ ಸರ್ಕಾರದಿಂದ ಬಂದಂತವರು ಅತಿ ಹೆಚ್ಚು ವರ್ಷಗಳ ಕಾಲ ಆಳಿ ಒಂದು ನಮ್ಮ ಸಮಾಜದ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ಇವತ್ತು ನಮ್ಮ ಸಮಾಜಗಳು ಸಾನ್ನಿಧ್ಯ ವಹಿಸಿದ್ದ ಆದಿಚುಂಚನಗಿರಿ ಶಾಖಾಮಠದ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಸರ್ಕಾರಿ ಹುದ್ದೆಗೆ ಆಯ್ಕೆಯಾಗಿ ಉನ್ನತ ಸ್ಥಾನಗಳನ್ನು ಪಡೆದಾಗ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಬೆಳೆಸಲು ಪಟ್ಟ ಕಷ್ಟಗಳು, ಅವರ ಕಣ್ಣೀರು ಮತ್ತು ನಿಮ್ಮ ಸಮಾಜದ ಋಣ ನೆನಪಿರಬೇಕು. ಕೇವಲ ಹಣ ಗಳಿಸುವುದು ಅಥವಾ ತಿಂಗಳ ಕೊನೆಯಲ್ಲಿ ಸಂಬಳ ಪಡೆಯುವುದು ಜೀವನದ ಗುರಿಯಾಗಬಾರದು. ಸಮಾಜಕ್ಕೆ ಸಲ್ಲಿಸಬೇಕಾದ ಸೇವೆಯನ್ನು ನೆನಪಿಸಿಕೊಂಡರೆ ಮಾತ್ರ ನಿಮ್ಮ ಜೀವನ ಹಾಗೂ ವೃತ್ತಿ ಜೀವನ ಸಾರ್ಥಕವಾಗುತ್ತದೆ ಎಂದರು. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಸಮಾಜಕ್ಕೆ ಮಾದರಿಯಾಗಿದ್ದು, ಇದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕೆಂದು ತಿಳಿಸಿದರು. ಮನೆಗೆ ತರಿಸಿ ಯಾವುದೋ ಯೋಗದಲ್ಲಿ ಎಲ್ಲರೂ ಪಟಾಕಿ ಹೊಡೆದು ನೇಮ ಮಾಡಿಕೊಂಡು ಬೇರೆ ಬೇರೆ ಹಬ್ಬಗಳನ್ನ ಕಡಿಮೆ ಮಾಡುವಂತಹ ಭಾವನೆಯನ್ನು ಇಟ್ಕೊಂಡಿದ್ದೀವಿ. ಅದು ನಮ್ಮ ತಂದೆ ಹುಟ್ಟು ದಿನಾಂಕ ಕೇಳಿದ್ರೆ ಎಷ್ಟು ಮಕ್ಕಳಿಗೆ ಮೆಸೇಜ್ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಇವೆಲ್ಲ ಯಾಕೆ ನನ್ನೆಲ್ಲ ಹೇಳ್ತಾರೆ ಅಂತಂದ್ರೆ, ನಾವು ನಮಗೆ ಪೋಷಣೆ ಮಾಡಿ ಲಾಲನೆ ಮಾಡಿ ಪಾಲನೆ ಮಾಡಿ ನಮಗೆ ಈ ಮಟ್ಟಿಗೆ ಬೆಳೆಸಿ ನಮ್ಮ ಉದ್ಧಾರ ಮಾಡುವಂತಹ ಪೋಷಣೆ ಬಗ್ಗೆ ಗಮನ ಕೊಡಬೇಕು. ವಿದ್ಯಾವಂತರಾಗಬಹುದು, ಸಂಸ್ಕಾರವಂತರಾಗಲಿಲ್ಲ ಅಂತಂದ್ರೆ ಎಷ್ಟು ಮಾರಾಟ ಆಗುತ್ತೆ ಅನ್ನೋದನ್ನ ಈಗಿನ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಪೂಜೆ ಮಹಾತ್ಮರು ಯಾವ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ಪಿ ಶ್ರೀಧರ್ ಗೌಡ, ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಎಚ್ಎಸ್ ರಶ್ಮಿ ಮಂಜು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಬಿಇಒ ಕೆಪಿ ನಾರಾಯಣ, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಹೊನವಳ್ಳಿ ಕೆ ಸತೀಶ್ ಇತರರು ಉಪಸ್ಥಿತರಿದ್ದರು.